ಸರ್ ಇದು ಪಂಚಗಂಗಾ ಸೂಪರ್ ಗೌರವ್ ಅಂತೇಳಿ ಬದನೆ ಬೆಳೆ. ಇದು ಏನದಂದ್ರೆ ನಾವು ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡಿದೀವಿ ರೀ. ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡಿ ಇವಾಗ ಏನದಂದ್ರೆ ಸರಿ ಸುಮಾರು 4 ತಿಂಗಳಾಗ್ತು ರೀ. ಇದು ಕನಿಷ್ಠವಾಗಿ 3 ತಿಂಗಳಿಗೆ ಬೆಳೆ ಸ್ಟಾರ್ಟ್ ಆಗ್ತದೆ ರೀ. ಸ್ಟಾರ್ಟ್ ಆಗಿ ಕಂಪ್ಲೀಟ್ 6 ತಿಂಗಳವರೆಗೆ ಇದು ರೆಂಡಿಂಗ್ ಇರ್ತದೆ ರೀ. ಅದ್ರೊಳಗೆ ಏನದಂದ್ರೆ ಇದಕ್ಕೆ ಕಾಯಿನೂ ಬರ್ತಾಯಿಲ್ಲ, ಕಾಯಿ ಬರ್ತಾಯಿದೆ, ಒಂದೊಂದಾಗಿ ಕಾಯಿ ಬರ್ತಾಯಿದೆ. ಆಯಿತು, ಹೂವನ್ನು ಜಾಸ್ತಿ ಇಲ್ಲ ರೀ. ಇದಕ್ಕೆ ರಾಸಾಯನಿಕವಾಗಿ ನಾವು ಕೆಮಿಕಲ್ ಯೂಸ್ ಮಾಡಿದೀವಿ ರೀ, ಆರ್ಗ್ಯಾನಿಕ್ ಥರನೂ ಯೂಸ್ ಮಾಡಿದ್ದೀವಿ. ಆಯ್ತು, ಗೊಬ್ಬರ ಹಾಕಿದ್ದೀವಿ, ಕಳೆ ತೆಗಿಸಿದ್ದೀವಿ. ಟೋಟಲಿ ಏನಾಗಿದೆ ಅಂದ್ರೆ ಪರ್ 1 ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ, 2 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ ರೀ. ಟೋಟಲ್ 4 ಎಕರೆ ಬೆಳೆದೀವಿ. 4 ಎಕರೆಯಲ್ಲಿ 2 ಎಕರೆನ ಆಲ್ರೆಡಿ ಕಟ್ಟಿ ಒಗಟೀನಿ ರೀ. ಇದು 2 ಎಕರೆ ಉಳ್ದೈತೆ ರೀ. ಇದು 2 ಎಕರೆನೂ ನೋಡ್ರಿ ಕಾಯಿ ಬರ್ತಾವೆ ಅಂತೇಳಿ ನನ್ನ ಉದ್ದೇಶ ಇತ್ತು ರೀ. ಆದ್ರೂ ಕಾಯಿನೇ ಕಾಣಿಸ್ತಾ ಇಲ್ಲ ರೀ. ಟೋಟಲಿ ಹೊಲ ತುಂಬ ಎಷ್ಟು ಹಿಡಿದ್ರು ಅದ್ರ ಸಲುವಾಗಿ ಇದಕ್ಕೆ ಏನದ, ಇದು ಕಳಪೆ ಗುಣಮಟ್ಟದ ಒಂದು ಬೀಜ ಅದ ರೀ. ಇದು ಪಂಚಗಂಗಾ ಸೂಪರ್ ಗೌರವ್. ಆಯ್ತು, ನಾನು 2018ರಿಂದ ಪಂಚಗಂಗಾ ಸೂಪರ್ ಗೌರವ್ ಅಂತ ಬೆಳೆಸ್ತಾ ಇರ್ತೀನಿ ರೀ. ಆದರೆ ಈ ಸಲ ಏನಾದಂದ್ರೆ ಇದು ಕಳಪೆ ಗುಣಮಟ್ಟದ ಬೀಜವನ್ನು ಕೊಟ್ಟು ನಮಗೆ ರೈತರಿಗೆ ಏನಾದ್ರೆ ಭಾಳಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ ಇವರು ಫರ್ಟಿಲೈಸರ್ ದುಕಾನ್ದವರು. ಎಷ್ಟು ಆದಾಯ ಬರಬೇಕಾಗಿತ್ತು ಇದಕ್ಕೆ ಸರ್? ಸರಿ ಸುಮಾರು ಇದಕ್ಕೆ ಆದಾಯ ಕನಿಷ್ಠ ಅಂದ್ರೂ 4 ಲಕ್ಷ ರೂಪಾಯಿ ಆದಾಯ ಬರಬೇಕಾಗಿತ್ತು ರೀ ಇದಕ್ಕೆ. ಈಗ ರೇಟ್ನೂ ಏನಿದೆ 3,000 ರೂಪಾಯಿ ಕುಂಟಲ್ ಇದೆ ರೀ. ಪರ್ ಕುಂಟಲ್ 3,000 ರೂಪಾಯಿ ಕುಂಟಲ್ ಇದೆ. ಒಂದು ಸಲ ಕಡ್ದಾಗ 10ರಿಂದ 12 ಕುಂಟಲ್ ಮಾಲ್ ಬರ್ತದೆ ರೀ. ಇದಕ್ಕೆ ಕಾಯಿ ಬರ್ತದೆ ರೀ. ಆದ್ರೆ ಟೋಟಲಿದಾಗ ಏನಂದ್ರೆ ಮಾಲೇ ಬರ್ತಾರೆ, ಬದನೇನೆ ಬರ್ತಾ ಇಲ್ಲ ರೀ. ಇದ್ರೊಳಗೆ ಬರ್ಲಿಕ್ಕೆ ಗಿಡಗಳಿಗೆ ಒಂದು ಅಲ್ಲೊಂದು ಅದ ರೀ. ಅದ್ರ ಸಲುವಾಗಿ ಏನದಂದ್ರೆ ಇದಕ್ಕೆ ನಮಗೆ ಸೂಕ್ತವಾಗಿ ಏನದಂದ್ರೆ ಪರಿಹಾರ ನೀಡ್ಕೋಬೇಕು. ಏನು ಹೇಳ್ತಾರೆ ಅಧಿಕಾರಿಗಳಿಗೆ? ಜಿಲ್ಲಾಧಿಕಾರಿಗಳಿಗೂ ಹಾಗೂ ತೋಟಗಾರಿಕೆ ಇಲಾಖೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಹಾಗೂ ಕೃಷಿ ಇಲಾಖೆಯ JD ಅವರಿಗೂ ನಾ ಹೇಳಕ್ಕೆ ಇಷ್ಟಪಡೋದೇನೆಂದರೆ ನಮಗೆ ಆರ್ಥಿಕವಾಗಿ ತುಂಬ ನಷ್ಟ ಆಗಿದೆ. ಆದುದರಿಂದ ನಮಗೇನಾದ್ರೂ ಪರಿಹಾರ ದೊರಕಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಕೇಳಿಕೊಳ್ತೀನಿ. ನನ್ನ ಹೆಸರು ರವಿಕುಮಾರ್, ತಂದೆ ಹೆಸರು ಕಾಶಿನಾಥ್.